ತ್ಯಾಗರಕ್ಷಾದಿ ಸದ್ಗುಣವು ಸಾಕರಾನಹಂ ವಾದಿರಾಜಗಳ ಮುಂದೆ ಏಕೈವದೇ. ಯಾಕೆ ಭಕ್ತರ ಆರಾಧನೆ ನಾವು ಮಾಡಬೇಕು ಅಂತ ಕೇಳಿದ್ರೆ ಗಜೇಂದ್ರ ಮೋಕ್ಷ ಚರಿತ್ರೆ ನೋಡುವ. ಗಜೇಂದ್ರ ಅಂತ ಒಬ್ಬ ಆನೆ, ಈ ಚಿಕ್ಕ ನದಿ, ಎಲ್ಲ ಆನೆ ಗುಂಪಿನ ಜೊತೆ ಇದು ಸ್ನಾನಕ್ಕೆ ಅಂತ ಹೋಗಿದ್ದು ಸರೋವರಕ್ಕೆ. ಹೋಗಿ ಇದು ಆಟ ಆಡ್ತಾನೆ ಉಂಟು, ಎಲ್ಲ ಆನೆ ಸ್ನಾನ ಎಲ್ಲ ಮುಗಿಸಿ ಬಂತು. ಈ ಆನೆ ಆಟ ಆಡ್ತಾನೆ ಇತ್ತು. ಈ ಅವಕಾಶ ನೋಡ್ಕೊಂಡು ಆ ಸರೋವರದಲ್ಲಿ ಮೊಸಳೆ ಇತ್ತು, ಅದು ಬಂದು ಕಾಲು ಹಿಡ್ಕೊಳ್ತದೆ, ಕಚ್ಕೊಳ್ತದೆ, ಇದಕ್ಕೆ ತಿನ್ಬೇಕು ಅಂತ. ಈ ನೀರೊಳಗೆ ಮೊಸಳೆ ಎಳೆಯುವುದು, ಆದ್ರೆ ಆನೆ ತನ್ನ ಪ್ರಾಣ ಉಳಿಸಬೇಕು ಅಂತ ಅದು ಮೇಲೆ ಎಳೆಯುವುದು. ಈ ಜಗಳ ವರ್ಷ ಕಟ್ಟೆ ಆಗ್ತಾ ಇರ್ತದೆ. ಈ ಆನೆಗೆ ಎಂತ ಮಾಡುದು ಗೊತ್ತಾಗ್ತಿರುವುದಿಲ್ಲ. ಎಷ್ಟು ಮಾಡಿದ್ರು ಆನೆಯೂ ಸೋಲಪ್ಕೊಳ್ಳುವುದಿಲ್ಲ, ಮೊಸಳೆಯೂ ಸೋಲಪ್ಕೊಳ್ಳುವುದಿಲ್ಲ. ಮತ್ತೆ ಆಲೋಚನೆ ಮಾಡಿದಲ್ಲಿ ಆ ಸರೋವರದಲ್ಲಿ ಒಂದು ಕಮಲ ಕಂಡಿತ್ತು. ಅದನ್ನು ತೆಗೆದು ನಾರಾಯಣ ಅಖಿಲಗುರು ಭಗವನ್ ನಮಸ್ತೆ ಅಂತೆಲ್ಲ ಹೇಳಿ ಅರ್ಪಿಸಿತು ಆನೆ. ಪರಮಾತ್ಮ ಅದಕ್ಕೋಸ್ಕರ ಪ್ರೀತನಾಗಿ ಪ್ರತ್ಯಕ್ಷನಾಗಿ ದರ್ಶನ ಚಕ್ರ ಪ್ರಯೋಗ ಮಾಡಿ ಆ ಮೊಸಳೆ ತಲೆ ಕಡಿತಾನೆ. ಮೊಸಳೆ ಸತ್ತೋಯ್ತು. ಆನೆ ಆಗ ಗೆದ್ದಿತು, ಅದಕ್ಕೆ ಆರಾಮಾಯ್ತು ಅಂತ ಹೋಯ್ತು. ಈ ಮೊಸಳೆ ಸತ್ತೋಯ್ತಲ್ಲ, ಇದು ಮೋಕ್ಷಕ್ಕೆ ಹೋಯ್ತು. ಇಲ್ಲಿ ಪ್ರಶ್ನೆ ಅಲ್ಲ, ಮೋಕ್ಷಕ್ಕೆ ಯಾಕೆ ಹೋಗ್ಬೇಕು? ಈ ಪರಮಾತ್ಮನನ್ನು ಆರಾಧನೆ ಮಾಡಿದ್ರು, ಹೂವು ಅರ್ಪಿಸಿದ್ರು, ಸ್ತೋತ್ರ ಮಾಡಿದ್ರು, ಎಲ್ಲ ಮಾಡಿದ್ದು ಆನೆ ಗಜೇಂದ್ರ. ಅವನಿಗೆ ಉಪದ್ರ ಮಾಡಿದ್ದು ಈ ಮೊಸಳೆ, ಅದಕ್ಕೋಸ್ಕರ ಪರಮಾತ್ಮ ಸಂಹಾರ ಮಾಡಿದ್ದು. ಮತ್ತೆ ಯಾಕೆ ಮೋಕ್ಷಕ್ಕೆ ಹೋಗ್ಬೇಕು? ಯಾಕೆಂತ ಕೇಳಿದ್ರೆ ಪರಮಾತ್ಮನ ಭಕ್ತ ಆನೆ, ಆ ಭಕ್ತನ ಕಾಲು ಹಿಡಿದದ್ದು ಯಾರು? ಮೊಸಳೆ ಅಲ್ಲ. ಅದಕ್ಕೆ ನನ್ನ ಭಕ್ತನ ಕಾಲು ಹಿಡಿದು ಅಂತ ಖುಷಿಯಾಗಿ ಬೇಗ ಮೋಕ್ಷ ಕೊಟ್ಟದ್ದು. ಹಾಗೆ ಪರಮಾತ್ಮನ ಜೊತೆ ಪರಮಾತ್ಮನ ಭಕ್ತರ ಆರಾಧನೆ ತುಂಬಾ ಮುಖ್ಯ. ಪರಮಾತ್ಮನ ಭಕ್ತರು ಅಂತಾನೆ ಆರಾಧನೆ ಮಾಡಬೇಕು. ಅವರ ಒಳಗೆ ಸಹ ಪರಮಾತ್ಮನೇ ನಿಂತು ನಮ್ಗೆ ಅನುಗ್ರಹ ಮಾಡುವಂತ ಚಿಂತನೆ ಇದ್ದೇ ಪರಮಾತ್ಮನ ಭಕ್ತರ ಆರಾಧನೆ ಮಾಡಬೇಕು. ಅವರೇ ಸರ್ವೋತ್ತಮ. ಪರಮಾತ್ಮ ಏನಲ್ಲ, ಕೆಲವರಿದ್ದಾರೆ ಗಣಪತಿ ಹೋದಾಗ ನೀನೇ ಸರ್ವೋತ್ತಮ, ಶಿವನ ಹತ್ರ ಹೋದಾಗ ನೀನೇ ಸರ್ವೋತ್ತಮ, ವಿಷ್ಣುವಿನ ಹತ್ರ ಹೋದಾಗ ನೀನೇ ಸರ್ವೋತ್ತಮ. ಹಾಗೆ ಮಂಗ ಮಾಡೋದಲ್ಲ, ದೇವರನ್ನು ಮಂಗ ಮಾಡ್ಲಿಕ್ಕೆ ಆಗ್ತದ? ಆದ್ರೂ ದೇವರ ಒಳಗೆ ಪರಮಾತ್ಮ ಇದ್ದಾನೆ. ಅಂದ್ರೆ ದೇವತೆಗಳ ಒಳಗೆ ಪರಮಾತ್ಮ ಇದ್ದಾನೆ. ಗಣಪತಿಯ ಒಳಗೆ ವಿಶ್ವಂಬರ ರೂಪಿ ಪರಮಾತ್ಮ ಇದ್ದಾನೆ, ಅವ ಸರ್ವೋತ್ತಮ. ಶಿವನ ಒಳಗೆ ನರಸಿಂಹ ದೇವರಿದ್ದಾರೆ, ಅವರು ಸರ್ವೋತ್ತಮ. ವಿಷ್ಣು ಸರ್ವೋತ್ತಮ. ಈ ಭಾವನೆಯಿಂದ ಎಲ್ಲಾ ದೇವತೆಗಳ ಆರಾಧನೆ ಮಾಡಬೇಕು. ಆಗ ದೇವರಿಗೆ ತುಂಬಾ ಖುಷಿಯಾಗಿ ಬೇಗ ಅನುಗ್ರಹ ಮಾಡ್ತಾನೆ. ಹಾಗೆ ನಾವೆಲ್ಲರೂ ಆ ಸರ್ವೋತ್ತಮನಾದಂತಹ ಆ ಕೃಷ್ಣನ ಆರಾಧನೆ ಮಾಡುವಂತ ಹೇಳುತ್ತಾ ಆ ಪರ್ಯಾಯಕ್ಕೆ ಬಂದು ಆ ಉಡುಪಿಯಲ್ಲಿ ಆ ಕೃಷ್ಣನ ದರ್ಶನ ಪಡೆದು ಕೃಷ್ಣನನ್ನು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಶ್ರೀ ಕೃಷ್ಣ.